ಶಾಂತಿಯುತವಾಗಿ ಹೋರಾಟ ನಡೆಯಿತು, ಎಲ್ಲೋ ಒಂದು ಕಡೆ ಅದು ವಿಕೋಪಕ್ಕೆ ಹೋಯಿತು. ಏನು ಕಾರಣ? ಏನಿಲ್ಲ ನೋಡಿ, ನಾವು ಕಳೆದ 30 ವರ್ಷದಲ್ಲಿ ರಾಜಕಾರಣದಲ್ಲಿದ್ದೇವೆ, ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ, ಅನೇಕ ಹೋರಾಟಗಳನ್ನು ನೋಡಿದ್ದೇವೆ, ಮಾಡಿದ್ದೇವೆ. ಆದರೆ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಒಂದು ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಅವ್ರು ಮಾಡಿದ್ದರ ಪರಿಣಾಮವಾಗಿ ಇಷ್ಟು ದೊಡ್ಡದಾದಂತಾಗಿರ್ತದೆ. ಇವತ್ತು ಟ್ಯಾಕ್ಟ್ರನ್ನು ಬಿಡುವುದಿಲ್ಲ ಅಂಥೇಳಿ ಒಂದು ಆದೇಶ ಮಾಡಿದರು, ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಮತ್ತು ಎಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥ ಜನರನ್ನು ಗುರುತಿಸಿ ಅವ್ರಿಗೆ ಪೊಲೀಸ್ ಮೂಲಕ ಅವ್ರನ್ನ ತಡಿತಕ್ಕಂಥ ಕೆಲಸ ಮಾಡಿದರು. ಅಂದರೆ ಕಳೆದ 15 ದಿವಸಗಳಿಂದ ಸರ್ಕಾರ ಒಂದೇ ದಿಶೆಯಲ್ಲಿತ್ತು, ಎಲ್ಲ ತಾಲೂಕಾ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹತ್ತಿಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಹಿಂದಿನ ಸರ್ಕಾರದಲ್ಲಿ ನಾವು ಕೆಲಸ ಮಾಡಿದ್ದೇವೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದೇವೆ, ಇವತ್ತು ಸಮಾಜದ ಒಬ್ಬ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದ್ದೇವೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 10 ಲಕ್ಷ ಜನ ಅರಮನೆ ಮೈದಾನದಲ್ಲಿ ಹೋದರೂ ಕೂಡ ಒಂದು ಕೂದಲೆಳೆ ಧಕ್ಕೆ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರ ಅವ್ರಿಗೆ ಒಳ್ಳೆಯ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಸುವರ್ಣಸೌಧದಲ್ಲಿ ಅವತ್ತು ಕಾಲ್ನಡಿಗೆಯಿಂದ ಬಂದು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಸಿ ಪಾಟೀಲರು, ನಾನು, ಮುರುಗೇಶ್ ನಿರಾಣಿಯವರು ಎಲ್ಲರೂ ಕೂಡಿ ನಾವೇ ಹೋಗಿ ಶ್ರೀಗಳ ಮನವೊಲಿಸಿ, ನಮ್ಮ ಹಿರಿಯರ ಮನಸ್ಸೊಲಿಸಿ ಆ ಹೋರಾಟಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಹಿಂದಿನ ಸರ್ಕಾರ ಕೂಡ ಮಾಡಿದೆ. ಆದರೆ ಇವತ್ತಿನ ಸರ್ಕಾರ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಡ್ತೀವಿ, ಅಥವಾ ಚೆನ್ನಮ್ಮನ ಮೂರ್ತಿ ಇದೆ ಅಲ್ಲಿ ಬಂದು ಮುಖ್ಯಮಂತ್ರಿಗಳ ಒಂದು ಮನವಿ ತೆಗೆದುಕೊಡ್ರಿ ಅಂತಂದ್ರೆ ರಾಜ್ಯ ಸರ್ಕಾರದ 4 ಮಂತ್ರಿಗಳು ಬಂದು ಭಾಷಣ ಮಾಡಿ ಇವತ್ತು ನಮ್ಮ ಮುಖ್ಯಮಂತ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಾಗ ನಾವೇ ಹೋಗಿ ಮನವಿ ಕೊಡ್ತೇವೆ, ಅವ್ರು ಬರೋಕ್ಕಾಗಲ್ಲ ಅಂದರೆ ನಾವು ಹೋಗಿ ಮನವಿ ಕೊಡ್ತೇವೆ ಅಂತೇಳಿ ನಮ್ಮ ಶ್ರೀಗಳು ಬಹಳ ಶಾಂತ ರೀತಿಯಲ್ಲಿ ಇವತ್ತು ಅವರು ಅಂಬೇಡ್ಕರ್, ಸಂವಿಧಾನ, ಬಸವಣ್ಣವರ ಅಣಿಯಾಗಿ ಇವತ್ತು ನಮ್ಮ ಶ್ರೀಗಳು ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ಅವರು ಮನವಿ ಕೊಡೋಕ್ಕೆ ನಾವು ಹೋಗ್ತೀವಿ ಅಂದರೆ ಅದಕ್ಕೆ ನಮ್ಮನ್ನು ರಸ್ತೆಯಲ್ಲಿ ಕೂತೋದನ್ನು ತಡೆದು ನಮ್ಮ ಮುಗ್ಧ ಏನು ಪಂಚಮಸಾಲಿ ಸಮಾಜದ ಬಂಧುಗಳ ಮೇಲೆ ಏಕಾಏಕಿ ತೆರೆ ಹೊಡಿತಕ್ಕಂಥದ್ದು, ಕಾಲು ಮುರಿತಕ್ಕಂಥದ್ದು, ಅವ್ರಿಗೆ ಬೆನ್ನ ಮೇಲೆ ಇವತ್ತು ಬಲವಾಗಿರ್ತಕ್ಕಂಥ ಏಟುಗಳನ್ನು ಕೊಡ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ವರ್ಗದ ಜನ ಇವತ್ತು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದ ಜನರ ಮೇಲೆ ಇವತ್ತು ಅವರು ಹೊಡೆದ ರಕ್ತ ಇವತ್ತು ಹರಿಸ್ತಕ್ಕಂಥ ಕೆಲಸ ಆಗಿದೆ. ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ನವರು ಕಣ್ಣೀರು ಹಾಕಿಸ್ತಕ್ಕಂಥ ಕೆಲಸವನ್ನು ಈ ಸಮಾಜ ಮಾಡ್ತೈತೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳ್ತೇನೆ. ಯಾಕಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿರಲಿಲ್ಲ. ಇವತ್ತು ನಮಗೆ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಡಿ, ಅದರ ಮನವಿ ಕೊಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಮತ್ತು ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳು, ಸಿ ಪಾಟೀಲರು, ಅರವಿಂದ್ ಬೆಲ್ಲದವರು, ಇವತ್ತು ನಮ್ಮ ರಾಜು ಕಾಗೆಯವರು, ಇವತ್ತು ನಮ್ಮ ಹಟ್ಟಿಹೊಳಿಯವರು, ಚಂದ್ರರಾಜ್ ಹಟ್ಟಿಹೊಳಿಯವರು, ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಭಾಗಿಯಾಗಿತ್ತು. ಇವತ್ತು ಕೇವಲ ಒಂದೇ ಪಕ್ಷದಿಂದ ಇವತ್ತು ಇದೊಂದು ಹೋರಾಟ ನಡೆದಿಲ್ಲ. ಇವತ್ತು ನಡೀತಕ್ಕಂಥ ಹೋರಾಟ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥವ್ರು ಕೂಡ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಮತ್ತು ಒಂದು ಹೋರಾಟವನ್ನು ಹತ್ತಿಕ್ಕಲೇಬೇಕು ಅನ್ನುವಂಥ ಒಂದು ನಿರ್ಧಾರ ಇವತ್ತು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಸರಿಯಾದ್ದಲ್ಲ. ಇವತ್ತು ನಮ್ಮ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇವತ್ತು ಹಿಂದಿನ ಗುಂಡೂರಾವ್ ಸರ್ಕಾರ ಕೂಡ ನರಗುಂದ ಮತ್ತು ನವಲಗುಂದಲ್ಲಿ ಲಾಠಿ ಗೋಲಿಬಾರನ್ನು ಮಾಡಿ ಅವತ್ತು 2 ಜೀವ ಇವತ್ತು ಹೋಗಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಇವತ್ತು ಪತನಕ್ಕೆ ಕಾರಣ ನರಗುಂದ ನವಲಗುಂದ ಆಯಿತು. ಇದು ಅದೇ ರೀತಿ ಹೋರಾಟ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಇವತ್ತು ನಿರ್ನಾಮ ಆಗಲಿಕ್ಕೆ ಇದೇ ಪಂಚಮಸಾಲಿಗಳ ಒಂದು ಕಾರಣ ಆಗ್ತಾರೆ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಸ್ವಾಮೀಜಿಯನ್ನು ಅರೆಸ್ಟ್ ಮಾಡ್ತಾರಂದರೆ ನಾವೆಲ್ಲಿದ್ದೀವಿ, ಒಂದು ಮನವಿ ಕೊಡೋಕೆ ಬಿಡುತ್ತಿಲ್ಲ ಅಂತಂದ್ರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅಂತ. ಈಗ ನೋಡಿ, ನಾವು ಎಲ್ಲರೂ ಒಟ್ಟಾಗಿ ಶಾಂತ ರೀತಿಯಿಂದ ರಸ್ತೆ ಮೇಲೆ ಕೂತ್ಕೊಂಡವ್ರು. ಇವತ್ತು ನಮ್ಮ ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಯತ್ನಾಳವ್ರು ಹೇಳಿದರು
ನಮಗೆ ಲಾಠಿ ಚಾರ್ಜ್ ಮಾಡಿಬಿಡಿ ಅಂತ. ನಾವೆಲ್ಲ ಇದ್ದೇವೆ ಅಲ್ಲಿ. ನಮ್ಮನ್ನೆಲ್ಲ ಕೆಲವು ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಮಾಡಿ ನಮ್ಮನ್ನು ಬಂಧನ ಮಾಡಿ ಕರ್ಕೊಂಡೋದ್ರು. ನಾವೇನು ಬಂಧನ ಮಾಡಿ ನೀವು ಜೈಲಿಗೆ ಹಾಕಿದ್ರೆ ನಾವು ಹೋಗ್ತೀವಿ ಅಂತ ಹೇಳಿದ್ವಿ. ನಾವೇನು ಬಿಡು ಅಂತ ನಾವೇನು ರಿಕ್ವೆಸ್ಟ್ ಮಾಡಲಿಲ್ಲ. ಆದರೆ ನಮ್ಮನ್ನು ಅರೆಸ್ಟ್ ಮಾಡಿ ಸಾಯಂಕಾಲ ಮತ್ತೆ ನಮ್ಮನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಿದರು. ನಮ್ಮ ಅನೇಕ ಪಂಚಮಸಾಲಿ ಸಮಾಜದಕ್ಕೇನು ಇವತ್ತು ಲಾಠಿಯನ್ನು ಹೇಟನ್ನು ಬಿದ್ದು ಇವತ್ತು ಆಸ್ಪತ್ರೆಯಲ್ಲಿ KLE ಮತ್ತು ಸಿವಿಲ್ ಆಸ್ಪತ್ರೆಯಲ್ಲಿ ಹೋಗಿ ನಾವು ಭೇಟಿ ಕೊಟ್ಟು ಇವತ್ತು ಸರ್ಕಾರದ ಅವ್ರಿಗೆ 1 ರೂಪಾಯಿನೂ ಬೇಡ, ನಾವು ಸಮಾಜನೇ ನಮ್ಮ ಸ್ವಾಮಿಗಳ ಇವತ್ತು ನಾವು ಅವ್ರಿಗೆ ಕೊಡ್ತೇವೆ ಅನ್ನುವಂಥದ್ದು ಕೂಡ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವ ಮಾದರಿ ಆಡಳಿತ ಇದೆ ಸರ್ ರಾಜ್ಯದಾಗ? ನೋಡ್ರಿ, ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯವರ ಇವತ್ತು ಕೇವಲ ನಾವು 5 ಹೋರಾಟವನ್ನು ಅವರು ಮಾಡಿದ್ದಾರೆ. 5 ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವ್ರು ಯಾರು 10ಕ್ಕಿಂತ ಕೆಲಸ ಮಾಡಲಿಲ್ಲ. ನಾವು ಇದೇ ಹುಬ್ಬಳ್ಳಿಯಲ್ಲಿ ನಾವು ಪಾಲ್ಗೊಂಡಿದ್ವಿ, ಕೊಪ್ಪಳದಲ್ಲಿ ಹೋಗಿ ನಾವು ಪಾಲ್ಗೊಂಡಿದ್ವಿ, ಬೊಮ್ಮಾಯಿಯವರು ಪಾಲ್ಗೊಂಡಾಗ ನಾವು ಅವ್ರ ಜೊತೆ ಹೋಗಿದ್ವಿ. ಆದರೆ ಒಂದು ಬಲವಾದ ಸಮಾಜ ರಾಜ್ಯದಲ್ಲಿ ಇವತ್ತು 10ಕ್ಕಿಂತ ಕೆಲಸ ಇವತ್ತು ಸಿದ್ದರಾಮಯ್ಯವರು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಸಿದ್ದರಾಮಯ್ಯವ್ರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ. ಮತ್ತು ಈ ರೀತಿ ಒಂದು ಲಾಠಿ ಚಾರ್ಜನ್ನು ಮಾಡೋದು ಸುವರ್ಣಸೌಧದ ಮುಂದೆ, ಅದು ಬೇರೆ ಎಲ್ಲೂ ಅಲ್ಲ. ಇವತ್ತು ಅನೇಕ ರೈತ ಹೋರಾಟಕ್ಕೆ ಗೋಲಿಬಾರ್ ಆಗಿದ್ದಾವೆ, ಲಾಠಿ ಚಾರ್ಜ್ ಆಗಿದೆ ನೋಡಿದ್ದೇವೆ. ಆದರೆ ಇವತ್ತು ಸುವರ್ಣಸೌಧದ ಮುಂದುಗಡೆ ಸರ್ಕಾರದ ಆಡಳಿತ ನ್ಯಾಯ ಕೊಡ್ತಕ್ಕಂಥ ದೇಗುಲದ ಮುಂದೆ ಇವತ್ತು ಜನರಿಗೆ ಲಾಠಿ ಹೊಡಿತಾರಪ್ಪ ಅಂತಂದರೆ ಇದು ಸರ್ಕಾರಕ್ಕೆ ಇವತ್ತು ಜನರೇ ಉತ್ತರ ಕೊಡ್ತಾರೆ. ಈಗ 23 ಜನರ ಮೇಲೆ FIR ಆಗಿದೆ. ಮತ್ತೆ ನಿನ್ನೆ ಯಾರ ಮೇಲೂ FIR ಮಾಡಿಲ್ಲ ಅನ್ನುವಂಥ ಒಂದು ವರದಿಯನ್ನು ಅಲ್ಲಿ ಅಧಿಕಾರಿಗಳು ಕೊಟ್ಟರು. ಇವತ್ತು ಅದು ಕಾನೂನಾತ್ಮಕವಾಗಿ ನಮ್ಮ ಒಂದು ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಎಲ್ಲ ವಕೀಲರು ಕೂಡ ಭಾಗವಹಿಸಿರ್ತಕ್ಕಂಥ ಮಹಿಳಾ ವಕೀಲರು ಕೂಡ ಭಾಗವಹಿಸುತ್ತೆ. ಯಾರೋ ಸೌದತ್ತಿ ಅಂತೇಳಿ ಪಾಪ ಅವ್ರಿಗೆ ಹೆಣ್ಮಗಳು ವಕೀಲರಿಗೆ ಇವತ್ತು ಕೈಗೆ ಪೆಟ್ಟಾಗಿದ್ದನ್ನು ನಾನೇನು ನೋಡಿದ್ದೇನೆ. ಇವತ್ತು ಕಾನೂನನ್ನು ಯಾರು ಪಾಲನೆ ಮಾಡ್ತಕ್ಕಂಥ ವಕೀಲರು ಕೂಡ ಇವತ್ತು ಪೆಟ್ಟಾಗಿರ್ತಕ್ಕಂಥ ಇದು ಭಾಳ ಖಂಡನೀಯ. ಯಾಕಪ್ಪ ಅಂದರೆ ಇವತ್ತು ಕಾನೂನನ್ನು ಇದು ಭಾಳ ಖಂಡನೀಯ. ಯಾಕಪ್ಪ ಅಂದರೆ ಇವತ್ತು ಕಾನೂನನ್ನು ಯಾರು ಗೌರವಿಸ್ತಾರೆ ಆ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳಾ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರಿಗೆ ಬಹಳ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಘಟನೆಯನ್ನು ಕೂಡ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲಪ್ಪ. ನಾವು ಕೂಡ ಅನೇಕ ಹೋರಾಟವನ್ನು ನೋಡಿದ್ದೇನೆ, ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ರೀತಿ ಒಂದು ಕೆಟ್ಟ ಒಂದು ಪದ್ಧತಿಯಲ್ಲಿ ಇವತ್ತು ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಸರ್ಕಾರ ಪತನ ಆಗೋದ್ರಲ್ಲಿ ಸಂದೇಹ ಇಲ್ಲ. ಅದಕ್ಕೆ ಕಾರಣ ಈ ಪಂಚಮಸಾಲಿ ಹೋರಾಟ 100%. ಹಿಂದೆ ನರಗುಂದದಲ್ಲಿ ಕೂಡ ಗುಂಡೂರಾಯರು ಇದೇ ರೀತಿ ಗೋಲಿಬಾರ್ ಲಾಠಿ ಚಾರ್ಜ್ ಮಾಡಿದಾಗ ಅವ್ರು ಸರ್ಕಾರ ಕಳೆದುಕೊಂಡ್ರು, ಕಾಂಗ್ರೆಸ್ ಸರ್ಕಾರ. ಈ ಒಂದು ಮುಂದಿನ ವ್ಯವಸ್ಥೆಯಲ್ಲಿ ಇದೇ ಪಂಚಮಸಾಲಿಗಳಿಂದ ಈ ಸರ್ಕಾರ ಪತನ ಆಗುತ್ತೆ. ನಿಮ್ಮ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು, ನೀವು ಮೀಸಲಾತಿ ಕೊಡದೆ ಹೋದರೆ 2028ಕ್ಕೆ ನಾವು ಏನಂತ ತೋರಿಸ್ತೀವಿ ನಿಮ್ಗೆ ಅಂತ ಹೇಳಿ. ಅಲ್ಲ, ಕಾನೂನಾತ್ಮಕವಾಗಿ ನಮ್ಮ ಜಗದ್ಗುರುಗಳು ಭಾಳ ವಿಶೇಷವಾಗಿ ಎಲ್ಲವೂ ಕೂಡ ಬಲ್ಲವರಿದ್ದಾರೆ ಮತ್ತು ಅನೇಕ ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತದೆ. ನಮ್ಮ 3 ಪೀಠಗಳು ಕೂಡ ಒಂದೇ ಗುರಿ ಇದೆ, ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತ. ಅದು ಕಾನೂನಾತ್ಮಕವಾಗಿ ಶಾಂತಿ ರೀತಿಯಿಂದ ನಮ್ಮ ಸಂಘಟನೆ ಮೂಲಕ ಮನವಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ವಿ. ಕಾನೂನಾತ್ಮಕವಾಗೇ ಮಾಡಲಿ ನಮಗೆ. ಅದನ್ನು ಮನವಿ ಕೊಡೋಕ್ಕೆ ಬಂದವ್ರಿಗೆ ನೀವು ಲಾಠಿ ಚಾರ್ಜ್ ಮಾಡೋದು ಇದು ಸರಿಯಾದ ಅಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದ ಜನ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಒಂದು ಯಾವ ರೀತಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅದು ಮಾಡ್ತೇವೆ. ಒಂದು ಹೋರಾಟ ಸರ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಹೋರಾಟ? ನಮ್ಮ 3 ಮಂದಿ ಜಗದ್ಗುರು ಮತ್ತು ವಿಶೇಷವಾಗಿ ನಿನ್ನೆ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳ್ ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಲ್ಲಿ ನಮ್ಮ ಸಮಾಜ ಇರ್ತೇವೆ. ಮೀಡಿಯಾ ನೆಟ್ವರ್ಕ್